ಎಲ್ಲ ಸವಾಲಿನ ಹಾದಿನೇ. ಬಿ ಯು ಸಿಗೆ ಸಾಕು ಅಂತಿದ್ರಲ್ಲ, ಬಿ ಎ ಆದಮೇಲೆ ಇಲ್ಲಿ ಇಷ್ಟು ಸಾಕು, ಇನ್ನು ಮುಂದಕ್ಕೆ ನೀನು ಓದಬೇಡ ಅಂತ. ನಾನು ಬಿ ಎ ಆದಮೇಲೆ ಬಿಟ್ಬಿಟ್ಟೆ, ಎಜುಕೇಷನ್ ನಾನು ಬಿಟ್ಬಿಟ್ಟು ಒಂದು ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಮೈಸೂರು ಯೂನಿವರ್ಸಿಟಿಯಿಂದ ಈ ದಿನಗೂಲಿ ಕೆಲಸಕ್ಕೆ ಅರ್ಜಿ ಕರೆದಿದ್ರು. ದಿನಗೂಲಿ ಕೆಲಸಕ್ಕೆ ಅದಕ್ಕೆ ನಾನು ಅರ್ಜಿ ಹಾಕ್ಕೊಂಡೆ. ದಿನಗೂಲಿ ಅಂತಂದರೆ ಡಿಗ್ರಿ ಮಾಡಿದರೆ 16 ರೂಪಾಯಿ, ಡಿಗ್ರಿ ಮಾಡಿದೆ ಬರೀ ಪಿ ಯು ಸಿ ಇದ್ದರೆ 13 ರೂಪಾಯಿ. ಅದು ಯೂನಿವರ್ಸಿಟಿ ನಿಗದಿ ಮಾಡಿದಂತಹ ದಿನಗೂಲಿ. ಆವಾಗ ಸುಜಾನ ರಿಜಿಸ್ಟ್ರಾರ್ ಆಗಿದ್ದರು. ನನಗೆ ಇಂಟರ್ವ್ಯೂ ಕಾರ್ಡ್ ಬಂತು. ದಿನಗೂಲಿ ಕೆಲಸಕ್ಕೂ ಕೇವಲ 6 ತಿಂಗಳ ಕೆಲಸ, ಅದು 6 ತಿಂಗಳ ಕೆಲಸವೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿರಬೇಕು ಅಂತ ಹೇಳಿ ಅದಕ್ಕೆ ಇಂಟರ್ವ್ಯೂ, ದಿನಗೂಲಿ ಕೆಲಸಕ್ಕೆ ಇಂಟರ್ವ್ಯೂ. ನಾನು ಹೋದೆ ಸುಜಾನ ಅವರ ಚೇಂಬರ್ಗೆ, ಇಂಟರ್ವ್ಯೂಗೆ ಹೋಗಿದ್ದೀನಿ. ನನ್ನ ಹೆಸರು ಕರೆದ್ರೆ ಒಳಗಡೆ ಹೋದೆ. ಸರ್ ನಮಸ್ಕಾರ ಅಂತಂದೆ. ಅವ್ರಿಗೆ ನಾನು ಇಂಟರ್ವ್ಯೂ ಬಂದಿರೋದು ಗೊತ್ತಿಲ್ಲ. ಅವರು ನನ್ನ ನೋಡಿಬಿಟ್ಟು, ರಾಜ ಇವತ್ತು ಬೇಡ ಕಣೋ, ಇನ್ನೊಂದು ಸರ್ತಿ ಬಾರೋ ಮಾತಾಡೋಣ, ಬಿಡುವಾದರೆ ಮನೆಗೆ ಬಾರೋ ಭಾನುವಾರ, ಅಲ್ಲಿ ಮಾತಾಡೋಣ, ಇಲ್ಲಿ ನನಗೆ ಭಾಳ ಕೆಲಸ ಇದೆ, ಒಂದು ಸಂದರ್ಶನ ಮಾಡ್ತಾಯಿದ್ದೀನಿ ರಾಜ, ಈಗ ಬೇಡ ಕಣೋ, ಇನ್ನೊಮ್ಮೆ ಬಾರೋ ಅಂತಂದರು. ನಾನು ಇಲ್ಲ ಸರ್, ನಾನು ಸಂದರ್ಶನಕ್ಕೆ ಬಂದಿದ್ದೀನಿ. ಅವ್ರು ಹಿಂಗೆ ಒರಿಕೊಂಡ್ರು ಚೇರ್ಗೆ, ಹಣೆ ಚಿಚ್ಕೊಂಡ್ರು. ಏನು ನೀನು ಹೇಳ್ತಾ ಇರೋ ಮಾತು, ಏನು ಹೇಳ್ತಾ ಇದ್ದೆ ನೀನು? ಹೌದು ಸರ್, ನನ್ನ ದಿನಕೂಲಿ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ. ಅವ್ರು ಚಕ್ಕಂತ ಕುರ್ಚಿಯಿಂದ ಮೇಲೆ ಕೆದ್ಬಿಟ್ರು. ಅವ್ರ ಪಿ ಎ ಅಲ್ಲೇ ಇದ್ದಾರೆ. ಅವ್ರಿಗೆ ಆಶ್ಚರ್ಯ, ಏನು ಮಾಡ್ತವ್ರೆ ಇವರು ಅಂತ. ಮೇಲಕ್ಕೆ ಎದ್ಬಿಟ್ಟು ಆ ಚೇರ್ ಕಡೆ ಬೆರಳು ಮಾಡಿ ತೋರಿಸ್ತಾ, ರಾಜ ನಿಮ್ಮಂಥವರು ಈ ಜಾಗದಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ನಾನು ಬಯಸಿದ್ರೆ ನನ್ನ ಮುಂದೆ 13 ರೂಪಾಯಿನ ಕೂಲಿ ಕೆಲಸ ಕೇಳಕ್ಕೆ ಬಂದಿದ್ದೀಯಲ್ಲೋ, ಏನು ಹೇಳಬೇಕು ಈ ಮಾತಿಗೆ ಅಂತ. ಅಂದರೆ ನಾನು ಏನೇನೋ ಅಲ್ಲ, ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ. ಇಲ್ಲಿ ಒಂದು ಮಾತನ್ನು ನಾನು ಅನಿವಾರ್ಯವಾಗಿ ಹೇಳ್ಕೊಳ್ಬೇಕು ಅಂತ ಅನಿಸುತ್ತೆ. ನನ್ನ ಬಗ್ಗೆ ಅವ್ರು ಯಾತಕ್ಕೆ ಇಷ್ಟೊಂದು ಕಾಳಜಿಯನ್ನು ತೋರಿಸಿದ್ರು ಅಂತಂದರೆ, ನನ್ನ ಸಮುದಾಯ, ಅದನ್ನು ಹೇಳಿಬಿಡ್ತೀನಿ, ಅದು ಹೇಳಲೇಬೇಕು ಅದನ್ನು. ಸುಜನ ವ್ಯಕ್ತಿತ್ವದ ಘನತೆ ಅಂಥದ್ದು ಅದು. ನಮ್ಮ ಪೂರ್ವಿಕರು 10ನೇ ಚಾಮರಾಜ ಒಡೆಯರವರ ಕಾಲದಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬರ ಬಂದಾಗ ಅಲ್ಲಿ ಬದುಕನ್ನು ಕಂಡುಕೊಳ್ಳೋಕ್ಕಾಗದೇ ಬೆಟ್ಟ ಬಿಟ್ಟು ಮೈಸೂರಿಗೆ ಬಂದು ಬೇಟೆಗೆ ಹೋದಾಗ ಚಾಮರಾಜ ಒಡೆಯರು ಸಹಾಯ ಮಾಡ್ತಾಯಿದ್ದಂತಹ ಸೋಲಿಗರ ಸಮುದಾಯ ಇಲ್ಲಿ ಬಂದು ಕೇಳಿಕೊಂಡಾಗ ಅವರು, ಆಯಿತು ನೀವಿಲ್ಲೇ ಒಂದು ಕಡೆ ನೆಲೆಗೊಳ್ಳಿ ಅಂತ ಕೇಳಿ ಒಂದು ಕಡೆ ಜಾಗ ತೋರಿಸಿ ಅಲ್ಲಿ ಇರಿಸಿ ಅವರ ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ ಇಂಥ ಕಡೆಗಳಲ್ಲಿ ನಮ್ಮ ಪೂರ್ವಿಕರಿಗೆ ಕೆಲಸ ಕೊಡಿಸಿ ಇರಿಸಿದ್ದವರು. ಈ ಸಮುದಾಯದಲ್ಲಿ ಮಹಾರಾಜ ಕಾಲೇಜಿಗೆ ಬಿ ಎ ಓದೋಕ್ಕೆ ಅಂತ ಮೊದಲಿಗೆ ಹೋದ ತಲೆಮಾರಿನ ಹುಡುಗ ನಾನು. ಅದು ಗೊತ್ತಿತ್ತು. ಪಿ ಕೆ ರಾಜಶೇಖರ್ ಅವರು ಅದನ್ನು ಅವ್ರಿಗೆ ಹೇಳಿದರು. ಅಂಥ ಒಬ್ಬ ಹುಡುಗ ಈ ರಿಜಿಸ್ಟ್ರಾರ್ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅನ್ನುವ ಅವರ ಆಸೆ, ಅವರ ಹಂಬಲ ಅದೆಷ್ಟು ದೊಡ್ಡದು. ಆ ಮಾನವೀಯ ಕಾಳಜಿ ಅದೆಂಥದ್ದು ಅದು. ಇವತ್ತಿಗೂ ಅದನ್ನು ನೆನೆಸ್ಕೊಂಡ್ರೆ ನನಗೆ ಪರಮಾಶ್ಚರ್ಯ ಆಗುತ್ತೆ. ಇದು ಅವರ ವ್ಯಕ್ತಿತ್ವದ ದೊಡ್ಡ ಘನತೆ. ಇನ್ನೊಂದು ಸಂದರ್ಭ ಹೇಳಬೇಕು. ನಾನು ಆಗಾಗ ಅವರ ಮನೆಗೆ ಹೋಗುವೆ. ಅವ್ರು ಯಾವತ್ತೂ ಯಾಕೆ ಬಂದೆ ಅಂತ ಕೇಳ್ತಿರ್ಲಿಲ್ಲ, ಅಥವಾ ನನಗೇನೋ ತುರ್ತು ಕೆಲಸ ಇದೆ ಅಂತ ಹೇಳ್ತಾ ಇರಲಿಲ್ಲ. ನನ್ನ ಜೊತೆಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಆದರೂ ಮಾತನಾಡೋರು. ನಾನು ಏನಾದರೂ ಪ್ರಶ್ನೆ ಇಟ್ಕೊಂಡು ಅವ್ರ ಹತ್ರ ಹೋಗಿವೆ. ಹೀಗೆ ಒಂದು ಸರ್ತಿ ಹೋದಾಗ ಮಾತಾಡ್ತಾ ಇದ್ದೆ, ಹೊರಗಡೆ ಒಂದು ಕಾರ್ ಬಂದು ನಿಂತ್ಕೊಳ್ತು. ಆಮೇಲೆ ಸುಜಾನ ಅವರು ಯಾರು ಅಂತ ನೋಡಿದ್ರು. ಆಮೇಲೆ ಅವರ ಮಗ ಇದ್ದರು ರಂಗನಾಥ್ ಅವರು. ಅವ್ರಿಗೆ, ರಂಗಣ್ಣ ನೋಡಪ್ಪ ಅದು ಯಾರೋ ಬಂದಿದ್ದಾರೆ ಅಂತಂದರು. ರಂಗನಾಥ್ ಅವರು ನೋಡ್ಬಿಟ್ಟು, ಅದು ಜಿಲ್ಲಾಧಿಕಾರಿಗಳ ಕಾರು ಅಂತ ಹೇಳಿದರು. ವಿ ಪಿ ಬಳಿಗಾರ್ ಅಂತ ಆವಾಗ ಮೈಸೂರು ಜಿಲ್ಲಾಧಿಕಾರಿಗಳಾಗಿದ್ದರು. ಅವರ ಕಾರು, ಅವ್ರ ಜೊತೆಲಿ ಇನ್ನೊಂದಿಬ್ಬರು ಬಂದಿದ್ದರು. ಆ ವೇಳೆಗೆ ಏನಾಗಿತ್ತು ಅಂದರೆ, ಅವರು ನನಗೆ ತಿಂಡಿ ಕೊಟ್ಬಿಟ್ಟು, ದೋಸೆ ತಿಂಡಿ ಕೊಟ್ಬಿಟ್ಟು ಅದನ್ನು ನಾನು ತಿಂದು ಆ ತಟ್ಟೆ ಇತ್ತಲ್ಲ, ಆ ತಟ್ಟೆಗೆ ಅವರು, ರಾಜ ಅಲ್ಲೇ ಕೈ ತೊಳ್ಕೊ, ಪರವಾಗಿಲ್ಲ, ಅಲ್ಲೇ ಕೈ ತೊಳಿ, ಪರವಾಗಿಲ್ಲ, ಕೈ ತೊಳೆದಿದ್ದೆ. ಆ ಒಳಗಡೆ ಜಿಲ್ಲಾಧಿಕಾರಿಗಳು ಬರ್ತಿದ್ದಾಗಲೇ ನಾನು ಕೈ ತೊಳೆದ ತಟ್ಟೆ ಅದನ್ನು ಅವ್ರ ಕೈಗೆ ಎತ್ಕೊಂಡ್ಬಿಟ್ಟು, ಸರ್ ಒಂದು ನಿಮಿಷ ಕುಳಿತೀರಿ, ಇದನ್ನು ಒಳಗಡೆ ಇಟ್ಬಿಟ್ಟು ಬರ್ತೀನಿ ಅಂತ. ಇಂಥ ಅನುಭವಗಳು ನನಗೆ ಆಗಿವೆ. ನನಗೆ ಭಾಳ ನೋವಿನ ಬೇಸರದ ವಿಚಾರ ಏನು ಅಂತಂದರೆ, ಸುಜನ ಅವ್ರ ಬಗ್ಗೆ ಜಿ ಟಿ ವೀರಪ್ಪನವ್ರು ಹೇಳಿದರು. 2002 ಅಲ್ಲ ಸರ್, 2ನೇ ಇಸ್ವಿಯಲ್ಲಿ ಅಂಥದ್ದೊಂದು ಕೃತಿ ಬಂತು.
ಅಲ್ಲಿಯವರೆಗೆ ಅಲ್ಲಿ ಇಲ್ಲಿ ಒಂದಿಬ್ಬರು ಮೂವರು ಬಿಡಿಯಾಗಿಯವರ ಕಾವ್ಯದ ಬಗ್ಗೆ ಲೇಖನವನ್ನು ಬರೆದಿದ್ದನ್ನು ಬಿಟ್ಟರೆ ಸುಜನ ಅವರನ್ನು ಅದೆಷ್ಟು ಅಲಕ್ಷ್ಯ ಮಾಡಿದ್ರು ಅಂತಂದರೆ ನಿಜಕ್ಕೂ ನಾನು ಅಂದ್ಕೋತೀನಿ ಮೋಸ ಅದು ಅಂತ. ಕನ್ನಡ ವಿಮರ್ಶಾ ಲೋಕ ಸುಜನ ಅವ್ರಿಗೆ ಮೋಸ ಮಾಡಿದೆ ಅಂತ. ನನಗೆ ಇದನ್ನು ಹೇಳೋಕ್ಕೆ ನನಗೆ ಇನ್ನೂ ಕೆಲವು ಆಧಾರಗಳಿವೆ ನೋಡಿ. ಒಂದು ಸರ್ತಿ ವ್ಯಾಲ್ಯುವೇಷನ್ ನಡೀತಾ ಇತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ. ತಮಗೆಲ್ಲ ಗೊತ್ತಿದೆ ಅನೇಕರಿಗೆ, ಪ್ರತಿ ವರ್ಷ ವ್ಯಾಲ್ಯುವೇಷನ್ ಆಗುವಾಗ ಅಲ್ಲಿ ಯಾರು ರಿಟೈರ್ಡ್ ಆಗ್ತಾರೆ ಆ ವರ್ಷ ಅವ್ರಿಗೊಂದು ಬೀಳ್ಕೊಡುಗೆ, ಒಂದು ನೆನಪಿನ ಕಾಣಿಕೆಯನ್ನು ಕೊಡುವಂತಹ ಒಂದು ಸಂದರ್ಭ ಅಲ್ಲಿ ಬರ್ತದೆ. ಯುಗಸಂಧ್ಯಾ ಕಾವ್ಯ ಆಗಷ್ಟೇ ಬಿಡುಗಡೆಗೊಂಡಿತ್ತು. ಆವಾಗ ಹಿಂಗೆ ಚರ್ಚೆ ಮಾಡುವಾಗ ಒಬ್ಬರು ನಿವೃತ್ತರಾಗಿರ್ತಕ್ಕಂಥವ್ರಿಗೆ ನಾವು ಯುಗಸಂಧ್ಯಾ ಕಾವ್ಯವನ್ನು ನೆನಪಿನ ಕಾಣಿಕೆಯಾಗಿ ಕೊಡೋಣ ಅಂತ. ಆವಾಗ ಇನ್ನೂ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರಲಿಲ್ಲ, ಪುಸ್ತಕ ಬಿಡುಗಡೆ ಆಗಿತ್ತು. ಆಗ ಒಬ್ಬರು ಅಧ್ಯಾಪಕರು ಸುಜಾನ ಅವರ ವಿದ್ಯಾರ್ಥಿಯಾಗಿದ್ದವರೇನೆ ಅವರೇ ಬೇಡ್ರಿ ಅದೆಲ್ಲ ಬೇಡ್ರಿ, ಅದನ್ನ ಕೊಡ್ತೀರಿ, ಅದ್ರಲ್ಲಿ ಏನ್ರಿ ಇದೆ ಅದು, ನಾರಾಯಣ ಶೆಟ್ಟರು ಏನ್ರಿ ಬರೀತಾರೆ, ಬೇಡ್ರಿ ಅದನ್ನು ಕೊಡಬೇಡ್ರಿ ಅಂತ ಹೇಳಿ ಅದನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅವರು ವಿದ್ಯಾರ್ಥಿಯಾಗಿದ್ದವರೇ. ನೋಟೆಡ್ ಯುಗಸಂಧ್ಯಾ ನಾನು ಅವಾಗ ಓದಿರಲಿಲ್ಲ. ಯುಗಸಂಧ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಮೈಸೂರು ಆಕಾಶವಾಣಿಯವರು ನನಗೆ ಪತ್ರ ಬರೆದು ಅದರ ಬಗ್ಗೆ ಮಾತಾಡಿ ಅಂತ ಹೇಳಿದರು. ನಾನು ಆವಾಗ ಅದನ್ನು ಇಡಿಯಾಗಿ ಓದಿದಾಗ ಎಂಥ ಕಾವ್ಯ ಅದು. ನಮ್ಮ ಒಳಗಡೆ ಯುದ್ಧಪೂರ್ವ ಮಹಾಭಾರತದ ಕಾವ್ಯವನ್ನು ತಿಳ್ಕೊಂಡಿರೋದೇ ಒಂದು. ಯುದ್ಧೋತ್ತರ ಭಾರತದ ಆ ಕಥಾನಕಗಳಿವೆಯಲ್ಲ, ಅಲ್ಲಿ ಬರ್ತಕ್ಕಂತಹ ಆ ಚಿಂತನೆಗಳ ಸಂಘರ್ಷಗಳು, ಮನುಷ್ಯ ಸಂಬಂಧಗಳ ಒಳಗಿನ ಒಳತೋಟಿಗಳು, ಅದನ್ನು ಚಿತ್ರಿಸೋದಿದೆಯಲ್ಲ, ಅದು ಅಸಾಧ್ಯ.